ಮನುಷ್ಯರು ನಮಗೆ ಬದುಕೋಕೆ ಒಂದು ಒಳ್ಳೆಯ ಊಟ ಬೇಕು, ಇರೋಕೆ ಒಂದು ಸುಂದರವಾದ ಮನೆ ಬೇಕು, ನೆಮ್ಮದಿಯ ಜೀವನ ಬೇಕು. ಅಷ್ಟೇ ಯಾಕೆ ನಮ್ಮ ಪಕ್ಕದ ಮನೆಯವನು ಅಥವಾ ನಮ್ಮ ಫ್ರೆಂಡ್ ಒಂದು ದೊಡ್ಡ ಲಕ್ಸುರಿ ಕಾರ್ ತಗೊಂಡ್ರೆ ನಮಗೂ ಅದೇ ಥರದ ಕಾರ್ ತಗೋಬೇಕು ಅನ್ನೋ ಆಸೆ ಒಳಗೊಳಗೆ ಹಾಗೆ ಆಗುತ್ತೆ ಅಲ್ವಾ? ತಪ್ಪಂತ ನಾನು ಹೇಳಲ್ಲ, ಇದು ಹ್ಯೂಮನ್ ನೇಚರ್. ಆದರೆ ನಮ್ಮೆಲ್ಲ ಲೈಫ್ನಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಇದೆ. ಈ ಪ್ರಪಂಚದಲ್ಲಿ ಎಲ್ಲರಿಗೂ ಎಲ್ಲ ಥರ ಸಿಗಲ್ಲ. ಪ್ರತಿಯೊಬ್ಬರಿಗೂ ಕೋಟಿ ಕೋಟಿ ರೂಪಾಯಿ ಸ್ಯಾಲರಿ ಸಿಗಲ್ಲ. ಪ್ರತಿಯೊಬ್ಬರಿಗೂ ಸಮುದ್ರ ಪಕ್ಕದಲ್ಲಿರೋ ದೊಡ್ಡ ಬಂಗಲೆ ಸಿಗಲ್ಲ. ಯಾಕೆ ಗೊತ್ತಾ? ಯಾಕೆಂದರೆ ಈ ಜಗತ್ತಿನಲ್ಲಿರುವ ರಿಸೋರ್ಸ್ ಅಥವಾ ಸಂಪನ್ಮೂಲಗಳು ತುಂಬ ಲಿಮಿಟೆಡ್ ಆಗಿವೆ, ಆದರೆ ನಮ್ಮ ಆಸೆಗಳು ಮಾತ್ರ ಅನ್ಲಿಮಿಟೆಡ್ ಆಗಿವೆ. ಇದೇ ನೋಡಿ ಇಡೀ ಅರ್ಥಶಾಸ್ತ್ರ ಅಥವಾ ಎಕನಾಮಿಕ್ಸ್ ಅನ್ನು ಆಟ ಶುರುವಾಗುವ ಜಾಗ. ಎಕನಾಮಿಕ್ಸ್ ಅಂದರೆ ಕೇವಲ ಶೇರ್ ಮಾರ್ಕೆಟ್ ಅಥವಾ ಬಿಸ್ನೆಸ್ ಮ್ಯಾನ್ಗಳ ಕಥೆಯಲ್ಲ. ಅದು ಶುರುವಾಗುವುದು ನಮ್ಮ ನಿತ್ಯ ಜೀವನದ ಒಂದು ಸಣ್ಣ ಕೊರತೆಯಿಂದ. ಅದನ್ನೇ ಎಕನಾಮಿಕ್ಸ್ನಲ್ಲಿ ಸಂಪನ್ಮೂಲಗಳ ಕೊರತೆ ಅಂತ ಕರೀತಾರೆ. ಒಂದು ಕ್ಷಣ ಯೋಚನೆ ಮಾಡಿ, ಈ ಪ್ರಪಂಚದಲ್ಲಿ ಚಿನ್ನ, ಪೆಟ್ರೋಲ್, ಗಾಡಿ, ಜಮೀನ್ ಎಲ್ಲರಿಗೂ ಬೇಕು. ಅನ್ಲಿಮಿಟೆಡ್ ಆಗಿ ಸಿಕ್ಕಿಬಿಟ್ಟರೆ ಈ ದುಡ್ಡು ಅಥವಾ ಮನಿ ಎನ್ನುವ ಪದಕ್ಕೆ ಏನಾದರೂ ಬೆಲೆ ಇರ್ತುತ್ತಾ? ಖಂಡಿತ ಇಲ್ಲ. ದುಡ್ಡು ಅನ್ನೋದು ಮನುಷ್ಯ ತನಗಾಗಿ ಸೃಷ್ಟಿ ಮಾಡಿಕೊಂಡಿರುವ ಒಂದು ದೊಡ್ಡ ಕತೆ. ಇವತ್ತು ನಮ್ಮ ಜೇಬಿನಲ್ಲಿ 500 ರೂಪಾಯಿ ನೋಟ್ ಇದೆಯಲ್ಲ, ಅದು ಕೇವಲ ಕಾಗದ ಅಂತ ನೋಡಿದರೆ ಅದನ್ನು ಪ್ರಿಂಟ್ ಮಾಡೋಕೆ ಗೌರ್ಮೆಂಟ್ ಆಗಿರೋ ಖರ್ಚು ಕೇವಲ ಕೆಲವು ರೂಪಾಯಿಗಳು ಮಾತ್ರ. ಆದರೆ ನಾವೆಲ್ಲರೂ ಸೇರಿ ಅದಕ್ಕೆ 500 ರೂಪಾಯಿ ಅಂತ ಬೆಲೆ ಕೊಡ್ತೀವಿ. ಆ ಕಥೆಯನ್ನು ನಾವೆಲ್ಲರೂ ಒಪ್ಕೊಳ್ತೀವಿ, ಯಾಕೆಂದರೆ ರಿಸೋರ್ಸ್ಗಳು ಲಿಮಿಟ್ ಆಗಿವೆ. ನಾವು ಚಾನ್ಸ್ ಅಥವಾ ಆಯ್ಕೆಗಳನ್ನು ಮಾಡ್ಕೋಬೇಕು. ಆ ಆಯ್ಕೆಗಳ ಹಿಂದೆ ಒಂದು ದೊಡ್ಡ ಬಲೆಯೇ ಇದೆ. ಅಷ್ಟಕ್ಕೂ ಈ ಬಲೆ ಯಾವುದು? ನಮ್ಮ ಆಯ್ಕೆಗಳ ಹಿಂದೆ ನಮಗೆ ಕಾಣದಂತೆ ಅಡಗಿರುವ ಈ ಬೆಲೆ ಯಾವುದು? ಅದನ್ನು ತಿಳಿಯೋಣ. ಇವತ್ತು ನೀವು ಬೇರೆ ಎಲ್ಲೋ ಓಡದೆ ನಿಮ್ಮ ಮೊಬೈಲ್ನಲ್ಲಿ ವಿಡಿಯೋ ನೋಡ್ತಾ ಇದ್ದೀರಿ ಅಂದರೆ ಅದರ ಅರ್ಥ ಏನು ಗೊತ್ತಾ? ನೀವು ಇದೇ ಸಮಯದಲ್ಲಿ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ತಾ ಇಲ್ಲ, ನೆಟ್ಫ್ಲಿಕ್ಸ್ನಲ್ಲಿ ವಿಡಿಯೋ ನೋಡ್ತಾ ಇಲ್ಲ, ಅಥವಾ ಫ್ರೆಂಡ್ ಜೊತೆ ಹರಟೆ ಹೆಂಡತಿ ಇಲ್ಲ ಅಂತ. ಅಂದರೆ ನೀವು ಒಂದು ಚಾಯ್ಸ್ ಮಾಡಿದಾಗ ಮತ್ತೊಂದನ್ನು ಕಳೆದುಕೊಳ್ತೀರಿ. ಎಕನಾಮಿಕ್ಸ್ನಲ್ಲಿ ಇದನ್ನು ಅಪರ್ಚುನಿಟಿ ಕ್ಲಾಸ್ಟ್ ಅಥವಾ ಇಂಡನ್ ಕ್ಲಾಸ್ಟ್ ಅಂತ ಕರೀತಾರೆ. ಅಂದರೆ ನೀವು ಒಂದು ನಿರ್ಧಾರ ತಗೊಂಡಾಗ ಅದಕ್ಕೆ ನೀವು ಬಿಟ್ಟು ಕೊಟ್ಟ ಇನ್ನೊಂದು ನಿರ್ಧಾರ ಅಸಲಿ ಬೆಲೆ ಇದು. ಇನ್ನೊಂದು ಸಿಂಪಲ್ ಉದಾಹರಣೆಯ ಮೂಲಕ ಅರ್ಥ ಮಾಡಿಕೊಳ್ಳೋಣ. ಒಬ್ಬ ವಿದ್ಯಾರ್ಥಿ UPSC ಎಕ್ಸಾಮ್ಗೆ ಓದಬೇಕು ಅಂತ ಡಿಸೈಡ್ ಮಾಡ್ತಾನೆ ಅಂದುಕೊಳ್ಳಿ. ಅವನು ಕೇವಲ ದಿನಕ್ಕೆ 10 ಗಂಟೆ ರೂಮ್ನಲ್ಲಿ ಕೂತು ಓದುತ್ತಿರಲ್ಲ. ಬದಲಾಗಿ ಆ 4 ವರ್ಷಗಳಲ್ಲಿ ತನಗೆ ಸಿಗಬಹುದಾದ ಒಂದು ಸಾಫ್ಟ್ವೇರ್ ಕೆಲಸ, ತಿಂಗಳ ಸಂಬಳ ಮತ್ತು ಕಂಫರ್ಟ್ ಲೈಫನ್ನು ಬಿಟ್ಟು ಕೊಡ್ತಾ ಇದ್ದಾನೆ. ಮತ್ತೊಬ್ಬ ವ್ಯಕ್ತಿ ಸೇಫ್ ಆಗಿರೋ ಕೆಲಸ ಬಿಟ್ಟು ಬಿಸ್ನೆಸ್ ಮಾಡೋಕೆ ಹೇಳಿದಾಗ ಅವನು ತನ್ನ ಫಿಕ್ಸೆಡ್ ಸ್ಯಾಲರಿಯನ್ನು ತ್ಯಾಗ ಮಾಡ್ತಾ ಇದ್ದಾನೆ. ನೆನಪಿಡಿ, ಲೈಫ್ನಲ್ಲಿ ನಮಗೆ ಸಿಕ್ಕಿದ್ದಕ್ಕೆ ಮಾತ್ರ ಬೆಲೆ ಇರಲ್ಲ, ಅದಕ್ಕಾಗಿ ನಾವೇನು ಬಿಟ್ಟು ಕೊಡುತ್ತೀವೋ ಅದಕ್ಕೂ ಕೂಡ ಬೆಲೆ ಇರುತ್ತೆ. ದೊಡ್ಡ ದೊಡ್ಡ ಕಂಪನಿಗಳು ನಮ್ಮ ಸೈಕಾಲಜಿಯನ್ನು ಹೇಗೆ ಯೂಸ್ ಮಾಡ್ಕೊಳ್ತವೆ ಗೊತ್ತಾ? ವಿಶೇಷವಾಗಿ ಮಿಡಲ್ ಕ್ಲಾಸ್ ಅಥವಾ ಮಧ್ಯಮ ವರ್ಗದ ಜನರಿಗೆ ಕಂಪನಿಗಳು ಕೇವಲ ವಸ್ತುಗಳ ಪ್ರೈಸ್ ಅನ್ನು ತೋರಿಸ್ತವೆ, ಆದರೆ ಅದರ ಹಿಂದೆ ಅಸಲಿ ಕಾಸ್ಟ್ ಅನ್ನು ಬಚ್ಚಿಡ್ತವೆ. ಉದಾಹರಣೆಗೆ, ಮಾರ್ಕೆಟ್ಗೆ ಒಂದು 50 ಲಕ್ಷ ರೂಪಾಯಿ ದೊಡ್ಡ ಲಕ್ಸುರಿ ಕಾರ್ ಬರುತ್ತೆ ಅಂದುಕೊಳ್ಳಿ. ಮಧ್ಯಮ ವರ್ಗದ ನಮಗೆ 50 ಲಕ್ಷ ರೂಪಾಯಿ ಅಂದರೆ ತುಂಬಾ ದೊಡ್ಡ ಮೊತ್ತ. ತಕ್ಷಣವೇ ನಮ್ಮ ಮೈಂಡ್ ಇದು ಬೇಡವೇ ಬೇಡ ಅಂತ ಹಿಂದೆ ಸರಿಯುತ್ತೆ. ಆಗಲೇ ಕಂಪನಿಗಳು ತಮ್ಮ ಅಸಲಿ ಬಲಿಯನ್ನು ಬೀಸ್ತವೆ. ಅವು ನಮಗೆ 50 ಲಕ್ಷ ರೂಪಾಯಿ ಬೆಲೆಯನ್ನು ತೋರಿಸಲ್ಲ, ಬದಲಾಗಿ ಸ್ಕ್ರೀನ್ ಮೇಲೆ ದೊಡ್ಡದಾಗಿ ಬರೆಸ್ತವೆ ಕೇವಲ 39,000 EMI ಮಾತ್ರ ಅಂತ. ನಾವು ಯೋಚನೆ ಮಾಡ್ತೀವಿ, ತಿಂಗಳಿಗೆ 39,000 ತಾನೇ ಹೇಗೋ ಮ್ಯಾನೇಜ್ ಮಾಡಬಹುದು ಅಂತ. ಗಾಡಿ ತೊಗೊಳ್ತೀವಿ, ನಾವು ಕೇವಲ ಶಾರ್ಟ್ ಟರ್ಮ್ ಕಂಫರ್ಟ್ ಅಥವಾ ತಿಂಗಳ ಸುಖ ನೋಡ್ತೀವಿ, ಆದರೆ ಲಾಂಗ್ ಟರ್ಮ್ ಲಾಸನ್ನು ಇಗ್ನೋರ್ ಮಾಡ್ತೀವಿ. ಎಕನಾಮಿಕ್ಸ್ ಬಲವನ್ನು ಇಲ್ಲಿ ಬೇರೆ ಥರದ ಯೋಚನೆ ಮಾಡ್ತೀವಿ. ಅವರು ಯೋಚನೆ ಮಾಡ್ತಾರೆ, ನಾನು ಇವತ್ತು ಈ EMI ಕಟ್ಟಿ 50 ಲಕ್ಷ ಕಾರ್ ಮೇಲೆ ವೇಸ್ಟ್ ಮಾಡಿದರೆ ಮುಂದಿನ 20 ವರ್ಷಗಳಲ್ಲಿ ಅದೇ ದುಡ್ಡು ಇನ್ವೆಸ್ಟ್ ಮಾಡಿದರೆ ಸಿಗಬಹುದಾಗಿದ್ದ ಕೋಟ್ಯಾಂತರ ರೂಪಾಯಿ ಫ್ಯೂಚರ್ ವೆಲ್ತನ್ನು ನಾನು ಕಳೆದುಕೊಳ್ತೀನಿ. ಕಂಪನಿಗಳು ನಮಗೆ ಕಾರ್ ಮಾರಲ್ಲ, ಬದಲಾಗಿ ಫ್ಯೂಚರ್ ವೆಲ್ತನ್ನು ತಿಂದು ಹಾಕ್ತಾವೆ. ಹಾಗೆ ಒಂದು ಮಾತು, ನೀವು ಇವತ್ತು ಹಗ್ಗ ಮತ್ತು ಚೀಪ್ ವಿಷಯಗಳ ಮೇಲೆ ಖರ್ಚು ಮಾಡಿದರೆ ನಿಮ್ಮ ಫ್ಯೂಚರ್ ಆಟೋಮೆಟಿಕ್ ಆಗಿ ತುಂಬ ಕ್ಲಸ್ಟರ್ಡ್ ಆಗಿಬಿಡುತ್ತೆ. ಈ ಮಾರ್ಕೆಟ್ ಮತ್ತು ಜಗತ್ತನ್ನು ನಡೆಸುವ ಈ ಅಸಲಿ ಇಂಜಿನ್ ಯಾವುದು? ಜನರು ತಮಗೆ ಬೇಕಾದಂತೆ ಅಡಗಿಸುವ ಆ ಸಕ್ರಿಯ ಶಕ್ತಿ ಯಾವುದು? ಅದನ್ನು ತಿಳಿಯೋಣ. ಇಡೀ ಜಗತ್ತು, ಮಾರುಕಟ್ಟೆ ಮತ್ತು ನಮ್ಮ ಸಮಾಜ ಹೇಗೆ ನಡೀತಿದೆ ಗೊತ್ತಾ? ಇದರ ಹಿಂದಿರೋ ಅಸಲಿ ಇಂಜಿನ್ ಯಾವುದು? ಅದನ್ನು ಎಕನಾಮಿಕ್ಸ್ನಲ್ಲಿ ಇಂಟೆನ್ಸಿವ್ಸ್
ಅಂತ ಕರೀತಾರೆ. ಅಂದರೆ ನಮಗೆ ಸಿಗೋ ಪ್ರೋತ್ಸಾಹ, ಬಹುಮಾನ ಅಥವಾ ಲಾಭದ ಆಸೆ ಮನುಷ್ಯನು ಯಾವಾಗಲೂ ಎಂದಿಗೂ ಎಮೋಷನಲ್ ಆಗಿ ನಿರ್ಧಾರವನ್ನು ತೆಗೆದುಕೊಳ್ಳಲ್ಲ. ಡಾಟಾ ನೋಡಿ ನಿರ್ಧಾರ ತೆಗೆದುಕೊಳ್ತಾರೆ. ಕೆಲಸ ಮಾಡ್ತಾ ಇರೋ ಐಡಿಯಾವನ್ನು ಡಬಲ್ ಡೌನ್ ಮಾಡ್ತಾರೆ, ಕೆಲಸ ಮಾಡ್ತಾ ಇರೋ ಐಡಿಯಾವನ್ನು ಕೈ ಬಿಡ್ತಾರೆ. ಹಾಗಾಗಿ ಇವತ್ತಿನಿಂದ ಎಕನಾಮಿಕ್ಸ್ ಅಥವಾ ಅರ್ಥಶಾಸ್ತ್ರವನ್ನು ಕೇವಲ ದುಡ್ಡು ಗಳಿಸೋಕೆ ಮಾತ್ರ ಅಷ್ಟೇ ನೋಡಬೇಡಿ. ಈ ಪ್ರಪಂಚದಲ್ಲಿ ದಿನನಿತ್ಯ ನಡೆಯುತ್ತಿರೋ ಮ್ಯಾನಿಪುಲೇಷನ್, ಕಾರ್ಪೊರೇಟ್ ಮ್ಯಾನಿಪುಲೇಷನ್, ಫೇಕ್ ಮಾರ್ಕೆಟ್, ಪೊಲಿಟಿಕ್ಸ್ ಡ್ರಾಮಾ ಮತ್ತು ಸೋಷಿಯಲ್ ಮೀಡಿಯಾದ ಅಟೆನ್ಷನ್ ಆಟವನ್ನು ಅರ್ಥ ಮಾಡಿಕೊಳ್ಳಲು ಬಳಸಿ. ಇನ್ನು ಮುಂದೆ ನೀವು ಯಾವುದೇ ಲಕ್ಸುರಿ ವಸ್ತುಗಳನ್ನು EMI ಮೇಲೆ ಕೊಳ್ಳುವ ಮುನ್ನ, ಯಾವುದೇ ಅಗ್ಗ ರೀಲ್ಸ್ ನೋಡಿ ದಿನದ 1 ಗಂಟೆ ವೇಸ್ಟ್ ಮಾಡುವ ಮುನ್ನ, ಅಥವಾ ಲೈಫ್ನ ಯಾವುದೇ ದೊಡ್ಡ ಡಿಸಿಷನ್ ತಗೊಳ್ಳುವ ಮುನ್ನ ನಿಮ್ಮ ಮನಸ್ಸಿಗೆ ನೀವೇ ಒಂದು ಪ್ರಶ್ನೆ ಕೇಳಿಸಿಕೊಳ್ಳಿ. ಇವತ್ತು ನಾನು ತೆಗೆದುಕೊಳ್ಳುತ್ತಿರುವ ಈ ನಿರ್ಧಾರ ಅಸಲಿಗೆ ಇಂಡರ್ ಕ್ಲಾಸ್ಟ್ ಅಥವಾ ಅಪರ್ಚುನಿಟಿ ಕ್ಲಾಟ್ ಏನು? ಯಾವಾಗ ಈ ಪ್ರಶ್ನೆ ನಿಮಗೆ ದಿನನಿತ್ಯ ಕಾಡೋಕೆ ಶುರು ಮಾಡುತ್ತಿದೆಯೋ ಅವತ್ತು ನೀವು ಈ ಪ್ರಪಂಚದ ಮ್ಯಾನಿಪುಲೇಷನ್ ಬಲೆಯಿಂದ ಹೊರಗೆ ಬರ್ತೀರಾ ಮತ್ತು ನಿಮ್ಮ ಲೈಫ್ ನಿಜವಾದ ಶ್ರೀಮಂತಿಕೆ ಹಾದಿಗೆ ಹೆಜ್ಜೆ ಹಾಕ್ತಾ ಇಡ್ತೀರಿ. ನಮ್ಮ ಈ ಮಾಹಿತಿ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಖಂಡಿತ ಮರಿಬೇಡಿ. ನಿಮ್ಮ ಅನಿಸಿಕೆಗಳನ್ನು ಕೆಳಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಮುಂದಿನ ಇಂಥದೇ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ನಮಸ್ತೆ.